ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಫಂಕ್ಷನ್ ಇತ್ತು, ಅದಕ್ಕೆ ಗೃಹ ಪ್ರವೇಶ ನಮ್ಮೂರಲ್ಲೇ. ಸೊ ಅದಕ್ಕೆ ಬಂದಿದ್ದೀನಿ. ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು. ನನ್ನ ಚಿಕ್ಕ ಬೇಬಿ ಇಲ್ಲ ಫ್ರೆಂಡ್ಸ್, ಹಾಲಿಡೇಸ್ಗೆ ಅಂತ ಊರಿಗೆ ಹೋಗಿದ್ದಾಳೆ. ನನ್ನ ಸ್ಪೆಷಲ್ ಬೇಬಿ ಇದ್ದಾಳೆ. ಊರಲ್ಲೇ ಅಲ್ವಾ ಫಂಕ್ಷನ್ನು, ಅದಕ್ಕೆ ಮನೆ ಹತ್ರನೇ ಬಿಟ್ಟು ಬಂದಿದ್ದೀನಿ. ಬಿಸಿಲಂತೂ ತುಂಬ ಇದೆಯಲ್ವಾ, ಸುಮ್ಮನೆ ಬಿಸಿಲಲ್ಲೆಲ್ಲ ಯಾಕೆ ಕರ್ಕೊಂಡು ಬರೋದು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಬಿಟ್ಬಿಟ್ಟು ಬಂದೆ. ಫಸ್ಟು ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಊಟ ಮಾಡ್ಕೊಂಡೆಲ್ಲ ಬಂದ್ವಿ ಫ್ರೆಂಡ್ಸ್. ಇವಾಗ ಇದು ಹೊಸ್ಗೆಗೆ ಬಂದಿದ್ದೀನಿ. ನಮ್ಮೂರಲ್ಲೇ ಒಂದು ಚಿಕ್ಕದು ಚೌಟ್ರಿ ಇದೆ, ಚೌಟ್ರಿಯಲ್ಲೇ ಹೊಸ್ಗೆ ಹಾಕಿದ್ದು ಎರಡನೇ ಫಂಕ್ಷನ್ ಇದು. ಫಸ್ಟು ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಆಮೇಲೆ ಹೊಸ್ಗೆ ಫಂಕ್ಷನ್ಗೆ ಬಂದೆ ಫ್ರೆಂಡ್ಸ್. ನೋಡಿ, ಮನೆಗೆ ಬಂದಿದ್ದೀನಿ. ನಮ್ಮ ಮನೇಲಿ ತಲೆಕಾಲು ತೊಗೊಂಡು ಬಂದಿದ್ರು, ಅಂದರೆ ಕುರಿದು ತಲೆಕಾಲು ತೊಗೊಂಡು ಬಂದಿದ್ರು. ಅಂದರೆ ನೈಟು ಬ್ಲಾಗು ಫ್ರೆಂಡ್ಸ್, ಇದು ನೈಟಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದು ಸೂಪ್ ನೀರು ಮಾಡಿಬಿಟ್ಟು ಆಮೇಲೆ ಸಾಂಬಾರು ಮಾಡ್ತೀನಿ. ಫಸ್ಟು ಸೂಪ್ ನೀರು ಮಾಡೋದಕ್ಕೆ ಮಟನ್ ಎಲ್ಲ ಚೆನ್ನಾಗಿ ತೊಳೆದು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಬಿಟ್ಟು ಒಂದು 5-6 ವಿಸಿಲ್ ಕೂಗಿಸ್ಕೊಂಡ್ರೆ ಇದು ಸೂಪ್ ನೀರು ರೆಡಿ ಆಗುತ್ತೆ. ಈ ಸೂಪ್ ನೀರು ಬೇಕಾದರೆ ಇನ್ನೂ ಬೇರೆ ಥರನೂ ಟ್ರೈ ಮಾಡ್ಬೋದು, ಆದರೆ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಮನೇಲಿ ನಾನು ಹಸ್ಬೆಂಡ್ ಇಬ್ಬರೇ ಅಲ್ವಾ ಇರೋದು, ಅದರಲ್ಲಿ ನಾನು ನಾನ್ ವೆಜ್ ತಿನ್ನಲ್ಲ, ಅವರೊಬ್ಬರೇ. ಆಮೇಲೆ ನನ್ನ ಸ್ಪೆಷಲ್ ಬೇಬಿಗೂ ಸ್ವಲ್ಪ ಕೊಡಿಸ್ಬೇಕು, ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಬೇಬಿ ಇದ್ದಿದ್ರೆ ಅವಳು ಕುಡಿತಾ ಇದ್ಲು, ಬಟ್ ಅವಳು ಇಲ್ಲ, ಊರಿಗೆ ಹೋಗಿದ್ದಾಳೆ. ಸೊ ಇದು ಸೂಪ್ ನೀರಂತೂ ಬಾಣಂತಿಗಳಿಗೆ ಎಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್. ಆಮೇಲೆ ಈ ವಯಸ್ಸಾಗಿರೋರಿಗೆ, ಅವ್ರಿಗೆಲ್ಲ ಹೆಲ್ತ್ಗೆಲ್ಲ ಎಷ್ಟು ಒಳ್ಳೆಯದು ಅಂತಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಕೆಲವೊಬ್ಬರೆಲ್ಲ ಇದು ತಲೆಕಾಲು ಮಟನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್, ಅಂಥವರೆಲ್ಲ ಈ ಸೂಪ್ ನೀರು ಮಾಡಿಕೊಂಡು ಕುಡಿಬೋದು. ಸೂಪ್ ನೀರಲ್ಲೆಲ್ಲ ಆ ಥರ ಇರೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ ಫ್ರೆಂಡ್ಸ್, ಸೂಪ್ ನೀರೆಲ್ಲ ಬಗ್ಸಿದ್ವಲ್ಲ, ಸೊ ಅದೇ ಮಟನ್ಗೆ ನಾರ್ಮಲಾಗಿ ನಾವು ಮಟನ್ ಸಾಂಬಾರಿಗೆಲ್ಲ ಮಸಾಲೆ ರುಬ್ತೀವಲ್ವ, ಆ ಥರ ರುಬ್ಕೊಂಡು ಇದನ್ನು ಇನ್ನೊಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ಆಮೇಲೆ ಇದು ಮೆದುಳು ಇತ್ತಲ್ವ, ಅದು ತಲೆದು ಮೆದುಳು, ಅದು ಒಂದು 3 ಏನೋ ಇತ್ತು. ಅದನ್ನು ಸಪ್ರೇಟಾಗಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಟ್ರೈ ಮಾಡಿದ್ದು. ಸೊ ಇದು ಕೆಲವ್ರಿಗೆ ಇಷ್ಟ ಆಗಲ್ಲ, ಆದ್ರೂ ತಿನ್ನೋ ಅಂಥವ್ರು ಇರ್ತಾರಲ್ವ, ಅವ್ರು ಬೇಕಾದರೆ ಟ್ರೈ ಮಾಡ್ಬೋದು. ಸೊ ತುಂಬ ಸಿಂಪಲ್ಲಾಗೆ ಮಾಡ್ಕೊಬೇಕು. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು, ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋದು ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ಟೊಮೆಟೊ ಹಣ್ಣು ಬೇಗ ಬೇಯುತ್ತೆ. ಆಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಮೆದುಳು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ಇದಕ್ಕೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು, ಉಪ್ಪುನು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದು ನೋಡಿ ಫುಲ್ ರೆಡಿ ಆದಮೇಲೆ ಈ ಥರ ಬಂದಿದೆ. ಸೊ ನೋಡಿ, ಇದು ರೆಡಿ ಆಯಿತು. ಇವಾಗ ನಾನು ಇದು ಒಡೆದಿರೋದು ಹಾಲಿತ್ತು ಸ್ವಲ್ಪ, ಅದರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಸೊ ಹಾಗಾಗಿ ನನಗೆ ಇದು ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಈ ಸ್ವೀಟು ಅಷ್ಟೇ ಮಾಡೋದು ತುಂಬ ಅಂದರೆ ತುಂಬಾ ಈಸಿ, ತುಂಬ ಫಾಸ್ಟಾಗಿನೂ ಮಾಡ್ಕೊಬೋದು. ನನಗೆಲ್ಲ ಸ್ವೀಟ್ ಐಟಮ್ ಅಂದರೆ ತುಂಬಾ ಇಷ್ಟ. ಯಾವಾಗಲಾದ್ರೂ ಈ ಥರ ಹಾಲು ಹೊಡ್ಕೊಂಡಾಗೆಲ್ಲನೂ ಈ ಥರ ಮಾಡ್ಕೊತಾ ಇರ್ತೀನಿ. ಕಡಲೆ ಬೀಜ, ಕಡಲೆಪಪ್ಪು ಮತ್ತು ರವೆ ಮತ್ತು ಅವಲಕ್ಕಿ ಮತ್ತು ಕಡಲೆಪುರಿನೂ ಹಾಕ್ಬೋದು. ನಮ್ಗೆ ಇಷ್ಟ ಆಗಿರೋ ಇಂಗ್ರೀಡಿಯೆಂಟ್ ಬಳಸ್ಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಬೋದು ಈ ಸ್ವೀಟ್ನ. ಸೊ ಇಷ್ಟೇ ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಶಾರ್ಟು ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.